ನಮಸ್ಕಾರ. ಇವತ್ತು ಈ ಖಾತಾ ಕುರಿತು ಒಂದು ಜಡ್ಮೆಂಟ್ ಬಂದಿದೆ ನಮ್ಮ ಹೈಕೋರ್ಟ್ದು. ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ನಿಮ್ಮ ಮುಂದೆ ಬಂದು ಮಾತಾಡೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ನಮ್ಮ ಆಸ್ತಿ ಅಂದರೆ ಯಾವುದೋ ಇಮ್ಮೂವಬಲ್ ಪ್ರಾಪರ್ಟಿ, ಸ್ಥಿರ ಆಸ್ತಿ, ಅದಕ್ಕೊಂದು ಖಾತೆ ಇರುತ್ತೆ. ಯಾವುದು ಪಂಚಾಯತಿಲಿರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ, ನಗರಸಭೆ, ಪುರಸಭೆ, ಕಾರ್ಪೊರೇಷನ್ನು ಎಲ್ಲೇ ಇರ್ಬೋದು. ಅದಕ್ಕಂದ ಆ ಒಂದು ಖಾತೆ ನಮ್ಮ ಹೆಸರಲ್ಲಿರುತ್ತೆ. ನಾವು ಸ್ವಾಧೀನವಿಂತ ಅರ್ಥ, ಅದರ ಅರ್ಥ ಆ ಓನರ್ ಯಾರು ಅದಕ್ಕಂತ ಅರ್ಥ. ಮತ್ತು ಟೈಟಲ್ ಡಾಕ್ಯುಮೆಂಟ್ ಬೇರೆ ಇರುತ್ತೆ ಬಿಡಿ. ಮತ್ತು ಕಂದಾಯ ಕಟ್ಟೋದಕ್ಕೆ ಒಂದು ಖಾತೆ ಅಪ್ಪ, ಅದಕ್ಕೊಂದು ನಂಬರು, ಅದರಲ್ಲಿ ಆಸ್ತಿಯ ಸಂಕ್ಷಿಪ್ತ ವಿವರಗಳು ಕೂಡ ಇರುತ್ತೆ. ಇದು ನಡೆದು ಬಂದಂಥ ರೀತಿ. ನಾವೇನಾದರೂ ನಮ್ಮ ಆಸ್ತಿನ ಮಾರಬೇಕು ಅಂತಾದರೆ ಅಥವಾ ಅಗ್ರಿಮೆಂಟ್ ಯಾರಿಗಾರ ಮಾಡಿ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂತಾದರೆ, ಪವರ್ ಆಫ್ ಅಟಾರ್ನಿ ಬರ್ಕೊಡ್ಬೇಕು ಅಂತಾದರೆ, ದಾನಪತ್ರ ಬರ್ಕೊಡ್ಬೇಕು ಅಂತಾದರೆ ಅವಾಗೇನು ಮಾಡ್ತೀವಿ, ಆ ಖಾತಾ ತೊಗೊಂಡು ಹೋಗಿ ರಿಜಿಸ್ಟ್ರ್ ಮಾಡಿಸ್ತೀವಿ. ಖಾತಾದಲ್ಲಿ ಹೆಸರಿರೋರೇ ಕೊಡ್ತಾಯಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಈಗ ಖಾತೆಯ ಜಾಗದಲ್ಲಿ ರಾಜ್ಯಾದ್ಯಂತ ಈ ಖಾತಾ, ಎಲೆಕ್ಟ್ರಾನಿಕ್ ಖಾತಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಕಡ್ಡಾಯವಾಗಿ ಎಲ್ಲರೂ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಆಯಿತು, ಅದೆಲ್ಲ ಸರಿ. ಆದರೆ ಈ ಸರ್ಕಾರದವರು ಯೋಚನೆ ಮಾಡದೆ ಕೆಲವು ನಿಯಮಗಳನ್ನು ಜಾರಿಗೆ ತಂದುಬಿಡ್ತಾರೆ. ಅದರಲ್ಲಿ ಒಂದು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಯಾರಾದರೂ ಯಾವುದೇ ಪತ್ರವನ್ನು ರಿಜಿಸ್ಟ್ರ್ ಮಾಡ್ಸೋಕ್ಕೆ ಹೋದರೆ ಕ್ರಯಪತ್ರ ಇದು ಯಾವುದು ಈ ಖಾತಾ ತರಬೇಕು ಅಂತ. ಯಾರಿಗೋ ತಕ್ಷಣ ತೊಗೊಳಕ್ಕಾಗಿಲ್ಲಪ್ಪ, ಆಗಿದೆ ಅಲ್ಲಿ, ಅಥವಾ ಕೋರ್ಟ್ ಆರ್ಡ್ರ್ ಆಗಿದೆ, ತೊಗೋಬೇಕು, ಈ ರಿಜಿಸ್ಟ್ರ್ ಆಗಬೇಕು, ಮಾಡಿಕೊಡಲ್ಲ ಅಂದರೆ ನಾನೇ ಓನರ್ ತಾನೆ, ಖಾತಾ ಇದೆ ತಾನೆ ನನ್ನ ಹೆಸರಿಗೆ. ಈ ಖಾತಾ ಅಲ್ದವ್ರು ಬೇರೆ ಖಾತಾ, ಮ್ಯಾನ್ಯಲ್ ಖಾತಾನೋ ಕಂಪ್ಯೂಟರೈಸ್ ಖಾತೋ ಇರುತ್ತೆ, ಅದನ್ನು ರೆಫ್ಯೂಸ್ ಮಾಡ್ತಾಯಿದ್ರು. ಅದನ್ನು ಚಾಲೆಂಜ್ ಮಾಡಿ ಒಬ್ಬರು ಹೈಕೋರ್ಟ್ಗೆ ಹೋಗಿದ್ದಾರೆ. ಆ ಕೇಸಿನ ವಿವರ ಅಂದರೆ, ಒಬ್ಬರು ಈ ಶಿವಣ್ಣ ಅನ್ನೋರು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಹಾಕ್ತಾರೆ, ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅವ್ರಿಗೊಬ್ಬರು. ಆ ಒಂದು ಏನು ಒಪ್ಪಂದದ ಅನುಷ್ಠಾನಕ್ಕೆ ದಾವಾ ಹಾಕ್ತಾರೆ, ಡಿಕ್ರಿ ಆಗುತ್ತೆ. ಡಿಫೆಂಡೆಂಟು ಅಂದರೆ ಪ್ರತಿವಾದಿ ಆಸ್ತಿ ಸಂಬಂಧವಾಗಿ ಅಗ್ರಿಮೆಂಟ್ ಬರ್ಕೊಟ್ರಿಂದ ಕ್ರಯಪತ್ರ ಬರ್ಕೊಡ್ಬೇಕು ಅವರಿಗೆ ಅಂತ ಜಡ್ಜ್ಮೆಂಟ್ ಡಿಕ್ರಿ ಆಗುತ್ತೆ. ಸಿಟಿ ಸಿವಿಲ್ ಕೋರ್ಟೆ ಬ್ಯಾಂಗ್ಳೂರು. ಅದರಲ್ಲಿ ಅದನ್ನು ಅಮಲ್ ಜಾರಿ ಮಾಡಿಸ್ಕೊಳ್ಳೋಕ್ಕೆ, ಅಂದರೆ ಅದನ್ನು ಜಾರಿಗೆ ತರೋದಕ್ಕೆ ಅವ್ರು ಏನು ಮಾಡ್ತಾರೆ, ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ತಾರೆ. ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದಾಗ ಆ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಅಂತ ಏನು ಹೇಳ್ತೀವಿ, ಅದನ್ನು ಜಾರಿಗೆ ತರಕ್ಕೆ ಕೊಟ್ಟಿರ್ತಕ್ಕಂಥ ಕೋರ್ಟು, ಅದು ಒಬ್ಬ ತಮ್ಮ ಆಫೀಸರ್ನೊಬ್ಬರ, ಕೋರ್ಟ್ ಆಫೀಸರ್ನೊಬ್ಬರನ್ನ ಕೋರ್ಟ್ ಕಮಿಷನರಿಂದ ಅಪಾಯಿಂಟ್ ಮಾಡಿ ಹೋಗಿ ನೀವು ಕೋರ್ಟ್ ಪರವಾಗಿ ರಿಜಿಸ್ಟರ್ ಮಾಡಿಕೊಡಿ ಅಂತ ಕಳಿಸ್ತಾರೆ. ಕಳಿಸಿದಾಗ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರೆಫ್ಯೂಸ್ ಮಾಡ್ತಾರೆ. ಈ ಖಾತಾ ಇಲ್ಲ ಈ ಆಸ್ತಿಗೆ, ಕೋರ್ಟ್ ಡಿಕ್ರಿ ಇದೆ, ಎಲ್ಲ ಸರಿ, ಕೋರ್ಟ್ ಆರ್ಡ್ರ್ ಆಗಿದೆ, ಎಲ್ಲ ಸರಿ, ನಾವು ಮಾಡಲ್ಲಪ್ಪ. ಅವರು ಅದನ್ನು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಚಾಲೆಂಜ್ ಮಾಡಿದ್ದಾರೆ. ಆ ಕೇಸಿನ ವಿವರ ಅಂದರೆ ರಿಟ್ ಪಿಟಿಷನ್ ನಂಬರ್ 13/01/26ನೇ ಇಸ್ವಿ, ಬಿ ಶಿವಣ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್. ಇದನ್ನು ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ನೋಡ್ಕೋಬೋದು. ಆಯಿತಾ? ಇದು ಕೇಸಿನ ವಿವರಗಳು. ಕೋರ್ಟ್ ಮುಂದೆ ಬಂದಂಥ ವಿಷಯ ಇಷ್ಟೇ. ಅವ್ರು ಭಾಳ ತಮಾಷೆಯಾಗೆ ಮತ್ತು ಸೀರಿಯಸ್ ಆಗಿ ಎರಡೂ ಥರದಲ್ಲಿ ಬಂದಿದ್ದಾರಲ್ಲಪ್ಪ. ಕೋರ್ಟ್ಗಳು ಅದಕ್ಕೆ, ಕೋರ್ಟ್ಗಳು ಜಡ್ಮೆಂಟ್ ಕೊಡೋದಕ್ಕೆ, ಆ ಜಡ್ಮೆಂಟನ್ನು ಅನುಷ್ಠಾನ ತರೋಕ್ಕಾಗದಿದ್ಮೇಲೆ ನಾವ್ಯಾಕೆ ಕೊಡಬೇಕು? ನಾವು ಜಡ್ಮೆಂಟ್ ಕೊಟ್ಟಿದ್ದೀವಿ, ಅದರ ಪ್ರಕಾರ ಅವರು ಕ್ರಯಪತ್ರ ಮಾಡಿಕೊಡಿ, ಯಾರು ಎದುರಾಳಿ ಬರ್ತಾ ಇಲ್ಲ ಕ್ರಯಪತ್ರ ಮಾಡಿಕೊಡೋಕ್ಕೆ, ಕ್ರಯಪತ್ರ ಮಾಡಿಸ್ಕೊಡಿ ಸ್ವಾಮಿ ಅಂತ ನಮ್ಮ ಹತ್ರ ಬಂದಿದ್ದಾರೆ. ಅವರ ಕೋರ್ಟಿನ ಆಫೀಸರ್ನ, ಕಮಿಷನರ್ನ ಕಳಿಸಿ ರಿಜಿಸ್ಟರ್ ಮಾಡಲ್ಲ ಅಂತೀರ. ಏನದು ಅಂಥದ್ದೇನು? ಇದು ಕಾನೂನಲ್ಲಿ ನಿಲ್ಲದೇ ಇರತಕ್ಕಂಥ, ಸಿಂಧುತ್ವ ಇಲ್ಲದೇ ಇರತಕ್ಕಂಥ ನಿಮ್ಮ ಕ್ರಮ ಮತ್ತು ಪದ್ಧತಿ ಅಂತ ಹೇಳಿದ್ದಾರೆ. ನೀವು ಆಸ್ತಿಯ ಮಾಲೀಕ ಹೌದೋ ಇಲ್ಲ ನೋಡಬೇಕು, ಕೋರ್ಟಿನ ಡಿಕ್ರಿ ನೋಡಬೇಕು. ಕೋರ್ಟಿನ ಡಿಕ್ರಿ ಇದ್ದರೂ ಕೂಡ ನಿಮಗೆ ನೋಡಲ್ಲ, ನೋಡಿದರೂ ಕೂಡ ಮಾಡ್ಕೊಡೋಕ್ಕೆ ತಯಾರಿಲ್ಲ ಅಂದರೆ ಎಷ್ಟು ಸೊಕ್ಕು ನಿಮಗೆ ಅನ್ನೋ ಥರದಲ್ಲಿ ಜಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಅವ್ರು ಹೇಳೋದಿಷ್ಟೇ, ಈ ಥರದ ಕ್ರಮಗಳನ್ನು ಸಬ್ ರಿಜಿಸ್ಟ್ರಾರ್ ತಗೋಬಾರ್ದು. ಒಂದು ಕೇಸ್ನಲ್ಲಿ ಫೈನಾಲಿಟಿ ಬರೋದು ಯಾವಾಗ ಅಂದರೆ ಜಡ್ಮೆಂಟ್ ಆದಮೇಲೆ. ಅದನ್ನು ಜಾರಿಗೆ ತರೋಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಎಕ್ಸಿಕ್ಯೂಷನ್ ಪಿಟಿಷನ್. ಆ ಎಕ್ಸಿಕ್ಯೂಷನ್ ಪಿಟಿಷನ್ಲಿ ಏನು ಆರ್ಡ್ರ್ ಮಾಡುತ್ತೆ ಅದನ್ನು ಜಾರಿಗೆ ತರಬೇಕು ಯಾರು? ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು. ಗೊತ್ತಾಯ್ತಾ? ಅದನ್ನು ತರಲ್ಲ ಅಂದರೆ ಅದು ಉದ್ದಟತನದ ಮಾತಾಗುತ್ತೆ, ಉದ್ದಟತನದ ಒಂದು ನಿಲುವಾಗುತ್ತೆ ಅಂತ ಹೇಳಿದೆ. ಕೋರ್ಟ್ ಇನ್ನೊಂದು ವಿಷಯ ಹೇಳಿದೆ, ಏನಂದರೆ ಬಹಳಷ್ಟು ಕೇಸ್ಗಳಲ್ಲಿ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸಲ್ಲಿ ಡಿಕ್ರಿ ಆದರೆ ಇವರು ಯಾರು 2 ತಿಂಗಳು 3 ತಿಂಗಳು ಟೈಮ್ ಕೊಟ್ಟಿರ್ತೀವಿ, ಅಪೀಲೂ ಹೋಗೋದಿಲ್ಲ. ಗೊತ್ತಾಯ್ತಾ? ಮತ್ತು ಕ್ರಯಪತ್ರ ಬರ್ಕೊಡೋಕ್ಕೂ ಮುಂದೆ ಬರೋಲ್ಲ ಪ್ರತಿವಾದಿಗಳು. ಅಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಮಾಡಬೇಕು?
ಕೋರ್ಟಿಗಿರ್ತಕ್ಕಂಥ ಮಾರ್ಗ ಏನು, ಕಾನೂನಿನ ಮಾರ್ಗ, ಸಿಂಧುತ್ವದ ಮಾರ್ಗ ಏನು? ಎಕ್ಸಿಕ್ಯೂಷನ್ ಹಾಕ್ತಾರಲ್ಲ ಆವಾಗ ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ, ಅಡ್ವೊಕೇಟ್ನೋ ಅಥವಾ ಕೋರ್ಟ್ ಆಫೀಸರ್ನೋ ಯಾರನ್ನೋ ಒಬ್ಬರನ್ನ ಕೋರ್ಟ್ ಕಮಿಷನರಾಗಿ ಅಪಾಯಿಂಟ್ ಮಾಡಿ ಕೋರ್ಟ್ ಪರವಾಗಿ ಅದರ ಪ್ರತಿವಾದಿ ಪರವಾಗಿ ಕರೆಪತ್ರ ಬರ್ಕೊಡಿ ಅಂತ ಹೇಳಬೇಕಾಗತ್ತೆ. ನೀವು ಬಂದಾಗ ಇಲ್ಲ ಅಂತಾದರೆ ಅವರು ನಾವು ಡಿಗ್ರಿ ಕೊಟ್ಟೇನು ಉಪಯೋಗ, ಅವ್ರು ಡಿಗ್ರಿ ತೊಗೊಂಡೇನು ಉಪಯೋಗ? ಈ ಥರದ ಕ್ರಮಗಳನ್ನು ಅನುಸರಿಸೋದು ಯಾವುದೇ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಇಲಾಖೆಗಳಿಗೆ ತರವಲ್ಲ. ಈ ಥರ ಕೆಲಸಗಳನ್ನು ಮಾಡಬಾರ್ದು. ನೀವೇನು ಕಡ್ಡಾಯ ಅಂತ ಮಾಡಿದರೆ ಅದು ಕಡ್ಡಾಯ ಅಲ್ಲ, ಗೊತ್ತಾಯ್ತಾ? ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದರೆ ಇನ್ನೂ ಈ ಯಾರಾದರೂ ಈ ಖಾತೆಯ ನಾನು ಹೇಳ್ತಾ ಇರೋದು ಈ ಖಾತೆಯ ಕಾನ್ಸ್ಟಿಟ್ಯೂಷನಾಲಿಟಿ ಕ್ವಶನ್ ಮಾಡಿದರೆ ಅದು ಕಷ್ಟ ಆಗುತ್ತೆ. ಆದ್ದರಿಂದ ನೀವೇನು ಮಾಡ್ತೀರಾ ಮಾಡಿಕೊಡಿ, ಸರ್ಕಾರದವರು ಅದನ್ನು ಜಾರಿಗೆ ತನ್ನಿ, ಅನುಕೂಲಕ್ಕೆ ಮಾಡ್ತಾಯಿದ್ದೀರ. ಆದರೆ ಕಡ್ಡಾಯ ಮಾಡಿಬಿಟ್ರೆ, ಕಡ್ಡಾಯ ಅನ್ನೋದು ಇದೆಯಲ್ಲ ಅದು ಬಹಳ ಕಷ್ಟದ ವಿಚಾರ. ಆದ್ದರಿಂದ ಹೈಕೋರ್ಟ್ ಇಷ್ಟೇ ಹೇಳಿದೆ, ಇದನ್ನು ಕೋರ್ಟ್ ಡಿಗ್ರಿ ಇದೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಂದಿದ್ದಾರೆ, ಅದು ರಿಜಿಸ್ಟರ್ ಮಾಡಿಕೊಡಿ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟು ಕೇಸನ್ನು ಮುಗಿಸಿದೆ. ಈ ಒಂದು ತೀರ್ಪಿನ ಮೂಲಕ ನಾವು ತಿಳ್ಕೊಬೇಕಾದ್ದು ಈ ಖಾತಾ ಅನ್ನೋದೇನಿದೆ ಅದು ನಿತ್ಯ ಬಳಕೆಗೆ ಇರಲಿ. ಆದರೆ ಯಾವುದಾದ್ರೂ ಒಂದು ಮಹತ್ತರ ಕಾರಣದಿಂದ ಈ ಖಾತೆ ಇಲ್ಲದೆ ಮಾಡಿಕೊಡಲ್ಲ ಅಂತ ಹೇಳಿದರೆ ಓಕೆ. ಆದರೆ ಈ ಖಾತಾ ರಿಜಿಸ್ಟ್ರೇಷನಿಗೆ ಕೋರ್ಟ್ ಆರ್ಡರ್ ಇದ್ದರೂ ಕೂಡ ತರಬೇಕು ಅನ್ನೋದಿದೆಯಲ್ಲ ಅದು ಒಳ್ಳೆಯದಲ್ಲ ಅನ್ನುವಂಥ ಒಂದು ಪ್ರಿನ್ಸಿಪಲ್ಲು ರೇಷಿಯೋ ಹೇಳಿದೆ. ಇಷ್ಟು ಈ ಬಗ್ಗೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.